ಫ್ಯಾಕ್ಟ್ ನಂಬರ್ 1. ಭೂಮಿಯ ಮೇಲೆ ಜೇಡಗಳು ಗುರುತ್ವಾಕರ್ಷಣೆಯನ್ನು ಬಳಸಿ ಕೆಳಕ್ಕೆ ಇಳಿಯುತ್ತಾ ಅಸ್ತವ್ಯಸ್ತವಾಗಿ ಅಥವಾ ಫ್ಲಾಟ್ ಆಗಿ ಬಲೆ ಕಟ್ಟುತ್ತವೆ. ಆದರೆ ವಿಜ್ಞಾನಿಗಳು ಜೇಡಗಳನ್ನು ಬಾಹ್ಯಾಕಾಶ ನಿಲ್ದಾಣಕ್ಕೆ ಕಳಿಸಿದಾಗ ಒಂದು ವಿಚಿತ್ರ ಸಂಗತಿ ಬೆಳಕಿಗೆ ಬಂತು. ಅಲ್ಲಿ ಗುರುತ್ವಾಕರ್ಷಣೆ ಇಲ್ಲದ ಕಾರಣ ಜೇಡಗಳು ದಿಕ್ಕು ತಪ್ಪಿದವು. ಆದರೆ ಆಶ್ಚರ್ಯವೆಂದರೆ ಬೆಳಕು ಇಲ್ಲದಿದ್ದಾಗ ಅವು ಹೇಗೆಂದರೆ ಹಾಗೆ ಬಲೆ ಕಟ್ಟಿದವು. ಅದೇ ಬೆಳಕು ಇದ್ದಾಗ ಆ ಬೆಳಕನ್ನೇ ಮೇಲ್ಭಾಗ ಎಂದು ಅಂದುಕೊಂಡು ಭೂಮಿಯ ಮೇಲಿಗಿಂತಲೂ ಹೆಚ್ಚು ಪರಿಪೂರ್ಣವಾದ ಮತ್ತು ಗುಂಡಗಿನ ಬಲೆಗಳನ್ನು ಎಣೆದವು. ಅಂದರೆ ಜೇಡಗಳು ಬೆಳಕನ್ನು ಬಳಸಿ ತಮ್ಮ ದಿಕ್ಕನ್ನು ನಿರ್ಧರಿಸಬಲ್ಲವು. ಫ್ಯಾಕ್ಟ್ ನಂಬರ್ 2. ನೀವು ಕನ್ನಡಿ ಮುಂದೆ ನಿಂತು ನಿಮ್ಮನ್ನು ನೋಡಿಕೊಂಡಾಗ ಒಂದು ವಿಷಯ ನೆನಪಿಡಿ. ನಿಮ್ಮ ದೇಹದ ಪ್ರತಿ ಕಣವು ಅಸಲಿಗೆ ಈ ಭೂಮಿಯದ್ದಲ್ಲ. ವಿಜ್ಞಾನದ ಪ್ರಕಾರ ಮನುಷ್ಯನ ದೇಹದಲ್ಲಿರುವ ಕ್ಯಾಲ್ಸಿಯಂ, ಕಬ್ಬಿಣ ಮತ್ತು ಸಾರಜನಕದಂತಹ ಮೂಲ ವಸ್ತುಗಳು ಕೋಟ್ಯಾಂತರ ವರ್ಷಗಳ ಹಿಂದೆ ಬಾಹ್ಯಾಕಾಶದಲ್ಲಿ ನಕ್ಷತ್ರಗಳು ಸ್ಫೋಟಗೊಂಡಾಗ ಬಿಡುಗಡೆಯಾದವುಗಳೇ. ಅಂದರೆ ಅಕ್ಷರಶಃ ನಾವು ಮತ್ತು ನಮ್ಮ ಸುತ್ತಲಿರುವ ಪ್ರಪಂಚ ನಕ್ಷತ್ರದ ಧೂಳಿನಿಂದ ಮಾಡಲ್ಪಟ್ಟಿದ್ದೇವೆ. ನಾವು ಬಾಹ್ಯಾಕಾಶದ ಒಂದು ಭಾಗವೇ ಆಗಿದ್ದೇವೆ ಎನ್ನುವುದು ಎಷ್ಟೋ ರೋಮಾಂಚನಕಾರಿ ಅಲ್ವೇ. ಫ್ಯಾಕ್ಟ್ ನಂಬರ್ 3. ನಮಗೆಲ್ಲ ಗೊತ್ತು, ಯಾವುದೇ ಜೀವಿಯ ತಲೆ ಕತ್ತರಿಸಿದರೆ ಅದು ತಕ್ಷಣವೇ ಸಾಯುತ್ತದೆ. ಆದರೆ 1945ರಲ್ಲಿ ಅಮೆರಿಕದ ಮೈಕ್ ಎಂಬ ಹೆಸರಿನ ಕೋಳಿಯ ತಲೆಯನ್ನು ಅದರ ಮಾಲೀಕರು ಕತ್ತರಿಸಿದಾಗ ಒಂದು ಪವಾಡವೇ ನಡೆದಿತ್ತು. ಕೊಡಲಿ ಪೆಟ್ಟು ಬಿದ್ದಾಗ ಕೋಳಿಯ ಮೆದುಳಿನ ಖಂಡ ಮತ್ತು ಒಂದು ಕಿವಿ ಹಾಗೆಯೇ ಉಳಿದುಕೊಂಡಿತ್ತು. ಆಶ್ಚರ್ಯದ ವಿಷಯವೇನೆಂದರೆ ತಲೆ ಇಲ್ಲದಿದ್ದರೂ ಆ ಕೋಳಿ ಸಾಯಲಿಲ್ಲ. ಅದು ಬರೋಬ್ಬರಿ 18 ತಿಂಗಳ ಕಾಲ ಜೀವಂತವಾಗಿತ್ತು. ಅದರ ಮಾಲೀಕರು ಡ್ರಾಪರ್ ಮೂಲಕ ನೇರವಾಗಿ ಅದರ ಗಂಟಲಿಗೆ ಆಹಾರ ಮತ್ತು ನೀರನ್ನು ಹಾಕುತ್ತಿದ್ದರು. ಇದನ್ನು ನೋಡಲು ಆ ಕಾಲದಲ್ಲಿ ಜನ ಮುಗಿಬೀಳುತ್ತಿದ್ದರು. ಫ್ಯಾಕ್ಟ್ ನಂಬರ್ 4. ಪ್ರತಿಯೊಂದು ಜೀವಿಯು ಹುಟ್ಟಿದ ಮೇಲೆ ಸಾಯಲೇಬೇಕು ಎಂಬುದು ಪ್ರಕೃತಿಯ ನಿಯಮ. ಆದರೆ ಟುರಿಟೋಪ್ಸಿ ಡೋರ್ನಿ ಎಂಬ ಹೆಸರಿನ ಜೆಲ್ಲಿ ಫಿಶ್ ಈ ನಿಯಮವನ್ನೇ ಬ್ರೇಕ್ ಮಾಡಿದೆ. ಈ ಜೀವಿ ತನಗೆ ವಯಸ್ಸಾದಾಗ ಅಥವಾ ತನಗೇನಾದರೂ ಗಾಯವಾದಾಗ ತನ್ನ ಜೀವಕೋಶಗಳನ್ನು ಮತ್ತೆ ಮೊದಲಿನ ಹಂತಕ್ಕೆ ಬದಲಿಸಿಕೊಳ್ಳುತ್ತದೆ. ಅಂದರೆ ವೃದ್ಧಾಪ್ಯದಿಂದ ಅದು ಮತ್ತೆ ಶಿಶುವಿನಂತೆ ಬದಲಾಗುತ್ತದೆ. ಈ ಪ್ರಕ್ರಿಯೆಯನ್ನು ಇದು ಎಷ್ಟು ಬಾರಿ ಬೇಕಾದರೂ ಮಾಡಬಲ್ಲದು. ಹಾಗಾಗಿ ಈ ಜೆಲ್ಲಿ ಫಿಶ್ಗೆ ನೈಸರ್ಗಿಕವಾಗಿ ಸಾವೇ ಇಲ್ಲ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಇದು ಪ್ರಪಂಚದ ಏಕೈಕ ಅಮರ ಜೀವಿ. ಫ್ಯಾಕ್ಟ್ ನಂಬರ್ 5. ನಿಮಗೆ ಗೊತ್ತಾ, ಬಾವಲಿಗಳಿಗೆ ಕಣ್ಣುಗಳಿದ್ದರೂ ಅವು ಕತ್ತಲಲ್ಲಿ ಕಣ್ಣಿನಿಂದ ನೋಡಿ ಬೇಟೆಯಾಡುವುದಿಲ್ಲ. ಬದಲಿಗೆ ಅವು ತಮ್ಮ ಬಾಯಿಯಿಂದ ಮನುಷ್ಯರಿಗೆ ಕೇಳಿಸದ ಒಂದು ವಿಶಿಷ್ಟವಾದ ಶಬ್ದವನ್ನು ಹೊರಹಾಕುತ್ತವೆ. ಈ ಶಬ್ದವು ಮುಂದೆ ಇರುವ ವಸ್ತು ಅಥವಾ ಕೀಟಕ್ಕೆ ತಗಲಿ ವಾಪಸ್ ಬಂದಾಗ ಬಾವಲಿಗಳು ಆ ಪ್ರತಿಧ್ವನಿಯನ್ನು ತಮ್ಮ ಕಿವಿಗಳ ಮೂಲಕ ವಿಶ್ಲೇಷಿಸುತ್ತವೆ. ಇದು ಎಷ್ಟು ನಿಖರವಾಗಿರುತ್ತದೆ ಎಂದರೆ ಮುಂದೆ ಇರುವುದು ಸೊಳ್ಳೆಯೋ ಅಥವಾ ಮರದ ಕೊಂಬೆಯೋ ಎಂಬುದು ಅದಕ್ಕೆ ಕತ್ತಲಲ್ಲೂ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಇದನ್ನು ವಿಜ್ಞಾನದಲ್ಲಿ ಎಕೋಲೊಕೇಶನ್ ಎಂದು ಕರೆಯುತ್ತಾರೆ. ಅಂದರೆ ಅಕ್ಷರಶಃ ಅವು ಶಬ್ದದ ಮೂಲಕ ಚಿತ್ರವನ್ನು ನಿರ್ಮಿಸಿಕೊಳ್ಳುತ್ತವೆ. ಫ್ಯಾಕ್ಟ್ ನಂಬರ್ 6. ಇದು ಕೇಳಲು ಸ್ವಲ್ಪ ಭಯಾನಕ ಎನಿಸಬಹುದು, ಆದರೆ ಇದು ನಿಜ. ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ ಹೇರಳವಾಗಿದೆ. ಈ ಪೊಟ್ಯಾಷಿಯಂನಲ್ಲಿ ಒಂದು ಸಣ್ಣ ಭಾಗ ಪೊಟ್ಯಾಷಿಯಂ 40 ಎಂಬ ನೈಸರ್ಗಿಕ ವಿಕಿರಣಶೀಲ ಐಸೋಟೋಪ್ ಆಗಿದೆ. ಅಂದರೆ ನೀವು ಒಂದು ಬಾಳೆಹಣ್ಣು ತಿಂದಾಗ ನಿಮ್ಮ ದೇಹಕ್ಕೆ ಅತ್ಯಲ್ಪ ಪ್ರಮಾಣದ ವಿಕಿರಣ ಸೇರುತ್ತದೆ. ಹಾಗಂತ ಭಯಪಡಬೇಡಿ. ಇದು ಎಷ್ಟು ಕಡಿಮೆ ಇರುತ್ತದೆ ಎಂದರೆ ಇದರಿಂದ ನಿಮಗೆ ಅಪಾಯವಾಗಬೇಕಾದರೆ ನೀವು ಒಂದೇ ಬಾರಿಗೆ ಸುಮಾರು 1 ಕೋಟಿ ಬಾಳೆಹಣ್ಣುಗಳನ್ನು ತಿನ್ನಬೇಕಾಗುತ್ತದೆ. ವಿಜ್ಞಾನಿಗಳು ವಿಕಿರಣದ ಅಳತೆಯನ್ನು ವಿವರಿಸಲು ಬನಾನಾ ಇಕ್ವಿವೆಲೆಂಟ್ ಡೋಸ್ ಎಂಬ ಪದವನ್ನೇ ಬಳಸುತ್ತಾರೆ. ಫ್ಯಾಕ್ಟ್ ನಂಬರ್ 7. ಇದು ಕೇಳಲು ನಂಬಲಾಗದ ಸಂಗತಿ, ಆದರೆ ಅಪ್ಪಟ ವಿಜ್ಞಾನ. ನಮ್ಮ ದೇಹವು ಅಣುಗಳಿಂದ ಮಾಡಲ್ಪಟ್ಟಿದೆ ಮತ್ತು ಪ್ರತಿ ಅಣುವಿನ 99.99% ಹೆಚ್ಚು ಭಾಗ ಬರೀ ಖಾಲಿ ಜಾಗವೇ ಆಗಿದೆ. ಒಂದು ವೇಳೆ ಜಗತ್ತಿನ ಎಲ್ಲ 800 ಕೋಟಿ ಜನರ ದೇಹದ ಅಣುಗಳಲ್ಲಿರುವ ಆ ಖಾಲಿ ಜಾಗವನ್ನು
ತೆಗೆದು ಹಾಕಿದರೆ ಇಡೀ ಮಾನವ ಕುಲದ ಗಾತ್ರ ಕೇವಲ ಒಂದು ಸಕ್ಕರೆ ತುಂಡಿನ ಅಷ್ಟು ಚಿಕ್ಕದಾಗುತ್ತದೆ. ಆದರೆ ಆಶ್ಚರ್ಯದ ಏನೆಂದರೆ ಅದರ ಗಾತ್ರ ಚಿಕ್ಕದಾದರೂ ಅದರ ತೂಕ ಮಾತ್ರ ಇಡೀ ಮನುಕುಲದಷ್ಟೇ ಇರುತ್ತದೆ. ಅಂದರೆ ನಾವು ಅಸಲಿಗೆ ಖಾಲಿ ಜಾಗದಿಂದ ಮಾಡಲ್ಪಟ್ಟಿದ್ದೇವೆ. ಫ್ಯಾಕ್ಟ್ ನಂಬರ್ 8. ಮನುಷ್ಯ ಬೆಳೆದು ಒಂದು ನಿರ್ದಿಷ್ಟ ವಯಸ್ಸಿಗೆ ಬಂದ ನಂತರ ಎತ್ತರವಾಗುವುದು ನಿಲ್ಲುತ್ತದೆ. ಆದರೆ ನಮ್ಮ ದೇಹದ 2 ಅಂಗಗಳು ಮಾತ್ರ ನಾವು ಸಾಯುವವರೆಗೂ ಬೆಳೆಯುತ್ತಲೇ ಇರುತ್ತವೆ. ಅವುಗಳೆಂದರೆ ಕಿವಿ ಮತ್ತು ಮೂಗು. ಇದಕ್ಕೆ ಕಾರಣ ಇವುಗಳು ಮೂಳೆಗಳಿಂದ ಮಾಡಲ್ಪಟ್ಟಿಲ್ಲ, ಬದಲಾಗಿ ಕಾರ್ಟಿಲೇಜ್ ಎಂಬ ಮೃದುವಾದ ಅಂಗಾಂಶದಿಂದ ಮಾಡಲ್ಪಟ್ಟಿವೆ. ವಯಸ್ಸಾದಂತೆ ಗುರುತ್ವಾಕರ್ಷಣೆಯ ಸೆಳೆತದಿಂದ ಈ ಕಾರ್ಟಿಲೇಜ್ ಕುಸಿಯುತ್ತದೆ ಮತ್ತು ಬೆಳೆಯುತ್ತದೆ. ಹಾಗಾಗಿಯೇ ವಯಸ್ಸಾದವರಲ್ಲಿ ಕಿವಿ ಮತ್ತು ಮೂಗು ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತದೆ. ನೀವು 100 ವರ್ಷ ಬದುಕಿದರೆ ನಿಮ್ಮ ಕಿವಿಗಳು ಈಗಿರುವುದಕ್ಕಿಂತ ಸಾಕಷ್ಟು ದೊಡ್ಡದಾಗಿರುತ್ತದೆ. ಫ್ಯಾಕ್ಟ್ ನಂಬರ್ 9. ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಮೆಥುಸೆಲಾ ಎಂಬ ಹೆಸರಿನ ಒಂದು ಪೈನ್ ಮರವಿದೆ. ಇದರ ವಯಸ್ಸು ಎಷ್ಟು ಗೊತ್ತಾ? ಬರೋಬ್ಬರಿ 4850 ವರ್ಷಗಳು. ಅಂದರೆ ಈಜಿಪ್ಟ್ನ ಪಿರಮಿಡ್ಗಳನ್ನು ಕಟ್ಟುವುದಕ್ಕಿಂತಲೂ ಮೊದಲು ಈ ಮರ ಹುಟ್ಟಿತ್ತು. ಆದರೆ ಇಲ್ಲಿರುವ ಟ್ವಿಸ್ಟ್ ಏನೆಂದರೆ ಈ ಮರ ಕಾಡಿನ ಯಾವ ಭಾಗದಲ್ಲಿದೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಜನರು ಅದನ್ನು ಹಾನಿ ಮಾಡಬಹುದು ಅಥವಾ ಅದರ ಭಾಗಗಳನ್ನು ಕದಿಯಬಹುದು ಎಂಬ ಭಯದಿಂದ ಅಮೆರಿಕದ ಅರಣ್ಯ ಇಲಾಖೆಯು ಈ ಮರದ ನಿಖರವಾದ ಸ್ಥಳವನ್ನು ಇಂದಿಗೂ ಅತಿ ದೊಡ್ಡ ರಹಸ್ಯವಾಗಿ ಇಟ್ಟಿದೆ. ನೀವು ಆ ಕಾಡಿಗೆ ಹೋದರೂ ಅದು ಯಾವುದು ಎಂದು ಕಂಡುಹಿಡಿಯಲು ಅಸಾಧ್ಯ. ಫ್ಯಾಕ್ಟ್ ನಂಬರ್ 10. ನಮಗೆ ಕಣ್ಣಿನ ಶಕ್ತಿಯ ಬಗ್ಗೆ ಗೊತ್ತು, ಆದರೆ ನಮ್ಮ ಮೂಗಿನ ಶಕ್ತಿಯ ಬಗ್ಗೆ ನಮಗೆ ಅಂದಾಜಿಲ್ಲ. ಹಳೆಯ ಸಂಶೋಧನೆಗಳು ಮನುಷ್ಯನ ಕೇವಲ 10,000 ವಾಸನೆಗಳನ್ನು ಪತ್ತೆ ಹಚ್ಚಬಲ್ಲ ಎಂದು ಹೇಳುತ್ತಿದ್ದವು. ಆದರೆ ಇತ್ತೀಚಿನ ವಿಜ್ಞಾನದ ಪ್ರಕಾರ ಮನುಷ್ಯನ ಮೂಗು ಸುಮಾರು 1 ಟ್ರಿಲಿಯನ್ ವಿಭಿನ್ನ ವಾಸನೆಗಳನ್ನು ಗುರುತಿಸುವ ಸಾಮರ್ಥ್ಯ ಹೊಂದಿದೆ. ನಾಯಿಗಳಷ್ಟೇ ಮೂಗಿನ ಶಕ್ತಿ ಹೆಚ್ಚು ಎಂದು ನಾವು ಅಂದುಕೊಂಡಿದ್ದೇವೆ. ಆದರೆ ವಿಭಿನ್ನ ವಾಸನೆಗಳು ಮಿಶ್ರಣವನ್ನು ಪತ್ತೆ ಹಚ್ಚುವಲ್ಲಿ ನಮ್ಮ ಮೂಗು ಕೂಡ ಬಾಹ್ಯಾಕಾಶದ ಸೂಪರ್ ಕಂಪ್ಯೂಟರ್ಗಿಂತ ಕಡಿಮೆ ಇಲ್ಲ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಏನಾದರೂ ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ